ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಎಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಎಂತೊಲೆ ನಮ್ಮ ಕೂಡಲ ಸಂಗಮ ದೇವ ಎನ್ನುವ ಬಸವಣ್ಣವರ ವಚನವನ್ನ ಮನದಲ್ಲಿ ಸ್ಮರಿಸಿಕೊಳ್ತಾ, ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಹುಡೇಲ್ ಲಕ್ಷ್ಮೀ ದೇವಿಯ ಜಾತ್ರೆ ಹಾಗೂ ಉಡಿ ತುಂಬುವ ಕಾರ್ಯಕ್ರಮ ನಿಮಿತ್ತವಾಗಿ ಶ್ರೀ ಹುಡೇಲ್ ಲಕ್ಷ್ಮಿ ನಾಟ್ಯ ಸಂಘ ಬೀಳಿಗೆಯವರು ಅರ್ಪಿಸುವ 19ನೇ ಸುಂದರ ಕಲಾ ಕುಸುಮ ಶ್ರೀ ಬಿಬಿ ಪೊಲೀಸ್ ವಿರಚಿತ ಬಡವನ ಒಡಲು ಬೆಂಕಿಯ ಸಿಡಿಲು ಅರ್ಥಾತ್ ತಾಯಿ ಮೊದಲು ಅಥವಾ ತಾಳಿ ಮೊದಲು ಎಂಬ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಸ್ಥಳೀಯ ಶ್ರೀಕಲ್ಮಠ ಶ್ರೀ ಶಟಸ್ಥಲ ಬ್ರಹ್ಮ ಗುರುಪಾಶಿವಾಚಾರ್ಯ ಮಹಾಸ್ವಾಮಿಗಳವರನ್ನ ತಮ್ಮೆಲ್ಲರ ಪರವಾಗಿ, ಓಣಿಯ ಗುರು ಹಿರಿಯರ ಪರವಾಗಿ, ಇಲ್ಲಿ ಬಂದಿರತಕ್ಕಂತ ಎಲ್ಲ ಪ್ರೇಕ್ಷಕರ ಪರವಾಗಿ ಅವರನ್ನು ಭಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಶ್ರೀ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಹನುಮಂತ ಬೋರ್ಜಿ ಅವರು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಕೊಡ್ತಾರೆ. ಹನುಮಂತ ಬೋರ್ಜಿ ಅವರು ಪರಮ ಪೂಜ್ಯರಿಗೆ ಗೌರವ ಸನ್ಮಾನವನ್ನ ಮಾಡೋದ್ರ ಮೂಲಕವಾಗಿ ಅವರನ್ನು ವೇದಿಕೆಗೆ ತುಂಬ ಹೃದಯದಿಂದ ಸ್ವಾಗತಿಸಬೇಕಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಸ್ಥಳೀಯ ಹುಚ್ಚಪ್ಪಯ್ಯನ ಮಠದ ಪರಮ ಪೂಜ್ಯ ಫಕೀರಯ್ಯ ಮಹಾಸ್ವಾಮಿಗಳವರನ್ನು ಕೂಡ ತಮ್ಮೆಲ್ಲರ ಪರವಾಗಿ, ಓಣಿಯ ಗುರುಹಿರಿಯರ ಪರವಾಗಿ ತುಂಬ ಹೃದಯದಿಂದ ಭಕ್ತಿಯಿಂದ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಅವರು ಸನ್ಮಾನಿಸಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೇನೆ ಈ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಓಣಿಯ ಹಿರಿಯರಾಗಿರ್ತಕ್ಕಂಥ ನಮ್ಮೆಲ್ಲ ಕೂಡ ಮಾರ್ಗದರ್ಶಕರಾದ ಶ್ರೀ ಪರುತ್ರಪ್ಪನ ಉಕ್ಕಲಿಯವರನ್ನು ಕೂಡ ತಮ್ಮೆಲ್ಲರ ಪರವಾಗಿ, ಈ ಓಣಿಯ ಪರವಾಗಿ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳ ಪರವಾಗಿ ತುಂಬುರದಿಂದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಶ್ರೀಯುತರಿಗೆ ಲಕ್ಷ್ಮಣ್ ತೋಟದವರು ಸ್ವಾಗತಿಸಿ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ಹಾಗೇನೆ ಇನ್ನೋರ್ವ ಅಧ್ಯಕ್ಷ ಸ್ಥಾನದಲ್ಲಿ ವಿರಾಜಮಾನರಿರ್ತಕ್ಕಂಥ ಹಿರಿಯರಾದ ಹಾಗೂ ಕಾಂಗ್ರೆಸ್ ಮುಖಂಡರಾದ ಶ್ರೀ ಸಂಗಪ್ಪಣ್ಣ ಕಂದಗಲ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ತುಂಬುರದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಹನುಮಂತ ಹಂಸರಾಳ್ ಅವರಿಗೆ ಸ್ವಾಗತಿಸಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಹಾಗೇನೆ ಈ ನಾಟಕವನ್ನ ರಿಬ್ಬನ್ ಕಟ್ ಮಾಡೋದ್ರ ಮೂಲಕವಾಗಿ ಉದ್ಘಾಟನೆ ಮಾಡಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರೇ ಆಗಿರ್ತಕ್ಕಂಥ ಶ್ರೀಮತಿ ವೀಣಾ ಕಾಶ್ಯಪ್ ಮೇಡಮ್ ಅವರು ಇನ್ನೇನು ಕೆಲವು ನಿಮಿಷಗಳು ಕೂಡ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಹಾಗೇನೆ ಉದ್ಘಾಟನೆ ಮಾಡಲು ಇನ್ನೋರ ವಕೀಲರಾಗಿರ್ತಕ್ಕಂಥ ಶ್ರೀ ರಾಚಯ್ಯ ಸಂಘ ವಸ್ತ್ರದವರು ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಶ್ರೀಯುತರಿಗೆ ಅಲ್ಲಾ ಬಕ್ಸ್ ಮುಲ್ಲಾ ಅವರು ಸನ್ಮಾನಿಸಿ ಕನ್ನಡ ಕನ್ನಡ ಹಾಗೇನೆ ಲಕ್ಷ್ಮೀದೇವಿಯ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಲಿರುವ ಹಾಗೂ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ
ಶ್ರೀ ರಾಜು ಬೋರ್ಜಿ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ತುಂಬುರದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಬಸು ಮಡಿವಾಳರವರು ಸ್ವಾಗತಿಸಿ ಸನ್ಮಾನಿಸುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕನ್ನಡ ಮಣ್ಣನ ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಕನ್ನಡ ಮಣ್ಣನ ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಕಲಿಕೆ ತಾಯ್ನಾಡು, ಮತ ಕಲಿಕೆ ನೀಡು, ಹರಿಸಲಿ ನಮರ. ಹಾಗೇನೆ ಲಕ್ಷ್ಮೀದೇವಿ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಿರುವ ಇನ್ನೋರ್ವ ಮುಖಂಡರು ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯರಾದ ಶ್ರೀ ಮುತ್ತು ಬೋರ್ಜಿ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ತುಂಬುರದಿಂದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಶ್ರೀಯುತರಿಗೆ ಬಸು ಮಡಿವಾಳರು ಸ್ವಾಗತಿಸಿ ಸನ್ಮಾನಿಸಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೇನೆ ಶ್ರೀ ಅನಿಲ್ ಗಚ್ಚಿನಮಣಿಯವರ ಅನುಪಸ್ಥಿತಿಯಲ್ಲಿ ಅವರ ಸಹೋದರ ಆಗಿರ್ತಕ್ಕಂಥ ಶ್ರೀ ಹನುಮಂತ್ ಗಚ್ಚಿನಮಣಿಯವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾರೆ. ಶ್ರೀಯುತರಿಗೆ ಶ್ರೀಕಾಂತ್ ಮಾಲಗಿತ್ತಿ ಅವರು ಹಾಗೇನೆ ಜ್ಯೋತಿ ಬೆಳಸೂರು ಮೂಲಕವಾಗಿ ಈ ನಾಟಕಕ್ಕೆ ಚಾಲನೆ ನೀಡಲು ಆಗಮಿಸಿರ್ತಕ್ಕಂಥ ಕಾಂಗ್ರೆಸ್ಸಿನ ಯುವ ಧುರೀಣರಾಗಿರ್ತಕ್ಕಂಥ ಬಸವರಾಜ್ ಪುರಂತಪ್ಪ ಗಂಜಾಳಿ ಇವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಓಣಿಯ ಪರವಾಗಿ ತುಂಬುರದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಶ್ರೀಕಾಂತ್ ಮಾಲಗಿತ್ತಿ ಅವರು ಸನ್ಮಾನಿಸಲು ಸ್ವಾಗತಿಸಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೇನೆ ಜ್ಯೋತಿ ಬೆಳಸೂರು ಮೂಲಕವಾಗಿ ಈ ನಾಟಕಕ್ಕೆ ಚಾಲನೆ ನೀಡಲು ಆಗಮಿಸಿರತಕ್ಕಂಥ ಯುವಕರಾದ ಶ್ರೀ ಅಜಿತ್ ಲಚ್ಚಪ್ಪ ತೋಟದವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ತುಂಬುರದಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಸಿದ್ದು ಪಾದರ್ದೇವನ್ನು ಸ್ವಾಗತಿಸಿ ಸನ್ಮಾನಿಸಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಹಾಗೇನೆ ಜ್ಯೋತಿ ಬೆಳೆಸುವ ಮೂಲಕವಾಗಿ ನಾಟಕಕ್ಕೆ ಚಾಲನೆ ನೀಡಲಾಗಿರುತ್ತಿರುವಂತ ಇನ್ನೋರ್ವ ಯುವ ಧುರೀಣರಾದ ಶ್ರೀ ಲಕ್ಷ್ಮಣ್ ಸಿದ್ದಪ್ಪ ತೋಡೋದ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ತುಂಬುರದಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಶಿವಾನಂದ್ ಹೆಗ್ಗೂರ್ ಅವರು ಸ್ವಾಗತಿಸಿ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ಧನ್ಯವಾದಗಳು. ಹಾಗೇನೆ ಮಿಂಚಿನ ಸಂಚಲನ ಮೂಲಕ ಈ ನಾಟಕವನ್ನು ಉದ್ಘಾಟನೆ ಮಾಡಲಾಗಿಸಿರತಕ್ಕಂಥ ಬಸವದೇವಪ್ಪ ದಂದರಿಗೆ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಸುನಿಲ್ ಮೇರಾಕರ್ ಅವರು ಸ್ವಾಗತಿಸಿ ಸನ್ಮಾನಿಸಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೇನೆ ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರನ್ನು ಸ್ವಾಗತ ಬಯಸ್ತಾ ಹಾಗೇನೆ ಮಿಂಚಿನ ಸಂಚಲನ ಮೂಲಕ ನಾಟಕಕ್ಕೆ ಚಾಲನೆ ನೀಡಲು ಆಗಮಿಸಿರ್ತಕ್ಕಂಥ ಇನ್ನೋರ್ವ ಯುವ ಧುರೀಣರು ಮರಾಠ ಸಮಾಜದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರವಿ ಬೋರ್ಜಿ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಆನಂದ್ ಬೋರ್ಜಿ ಅವರು ಸ್ವಾಗತಿಸಬೇಕು. ಧನ್ಯವಾದಗಳು. ಹಾಗೇನೆ ಬಲೂನ್ ಉದ್ಘಾಟನೆ ಮೂಲಕ ಈ ನಾಟಕ ಚಾಲನೆಯಲ್ಲಿ ಆಗಮಿಸಿರ್ತಕ್ಕಂಥ ಕಾಂಗ್ರೆಸ್ನ ಯುವ ಧುರೀಣರು ಓಣಿಯ ಯುವಕರಾಗಿರ್ತಕ್ಕಂಥ ಶ್ರೀ ಸಂತೋಷ್ ಜಂಬಿಗೆ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಶ್ರೀಯುತರಿಗೆ ಭೀಮಪ್ಪ ಗಿರ್ಸಾಗರ್ ಅವರು ಸ್ವಾಗತಿಸಿ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ಸುಖ
ಹಾಗೇನೆ ಬಲೂನ್ ಉದ್ಘಾಟನೆ ಮಾಡಲಿರುವ ಆಂಧ್ರವನ್ನು ಬಿಟ್ಟು ಕರ್ನಾಟಕಕ್ಕೆ ಬಂದು ಕರ್ನಾಟಕದವರ ಆಗಿರ್ತಕ್ಕಂಥ ಶ್ರೀ ಕುಮಾರ್ ಆಂಧ್ರ ಟೈಲ್ಸ್ ವ್ಯಾಪಾರಸ್ಥರು ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಶ್ರೀಯುತರಿಗೆ ಶ್ರೀಕಾಂತ್ ಮಾಲ್ಗಿತಿ ಅವರು ಸನ್ಮಾನಿಸಿ ಸ್ವಾಗತಿಸಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ಳಿ. ನಮ್ಮ ಪೀಳಿಗೆ ಅವರೇ ಆಗಿದ್ದಾರೆ. ಅವರ ಅಪಾರವಾದಂತ ಒಂದು ಯುವಕ ಮಿತ್ರರನ್ನ ಸ್ನೇಹಿತರನ್ನು ಹೊಂದಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಾವೆಲ್ಲೂ ಕೂಡ ಸ್ವಾಗತವನ್ನ ಬಯಸೋಣ. ಆಗ ಓಣಿಯ ಪ್ರಖ್ಯಾತ ವೈದ್ಯರು ಯುವಕರಾಗಿರ್ತಕ್ಕಂಥ ಡಾಕ್ಟರ್ ರಾಘವೇಂದ್ರ ಮಾಳೋಜಿ ಅವರು ಕೂಡ ಬಲೂನ್ ಉದ್ಘಾಟನೆ ಮಾಡಲಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಟಿಂಟು ಬೋರ್ಜಿ ಅವರು ಸ್ವಾಗತಿಸಿ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕಳ್ಳತನ ಮಾಡಬಾರದು, ಸುಳ್ಳತನ ಹೇಳಬಾರದು, ಧನ್ಯವಾದಗಳು. ಶಾಂತಿಯ ಸಂಕೇತವಾಗಿರ್ತಕ್ಕಂಥ ಪಾರಿವಾಳವನ್ನು ಹಾರಿಸುವ ಮೂಲಕವಾಗಿ ಈ ನಾಟಕಕ್ಕೆ ಚಾಲನೆ ಆಗಿಸಿರ್ತಕ್ಕಂಥ ವಕೀಲರಾದ ನಾಗರಹಳ್ಳಿಯ ಶಿವು ಲಮಾಣಿ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರನ್ನ ಸ್ವಾಗತ ಬಯಸ್ತಾ ಇದ್ದಾರೆ. ಹಾಗೇನೆ ಪತ್ರಿಕಾ ವರದಿಗಾರ ಇರ್ತಕ್ಕಂಥ ಶ್ರೀ ಗೋಪಾಲ್ ಕೊಣ್ಣೂರ್ ಅವರು ಕೂಡ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಮಂಜು ಮನುಕಣಿ ಅವರು ಸ್ವಾಗತಿಸಿ ಸನ್ಮಾನಿಸಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಯಾರಿಗೆ ಧನ್ಯವಾದಗಳು. ಹಾಗೇನೆ ಓಣಿಯ ಯುವ ಧುರೀಣರು ಪಿಕೆಪಿಎಸ್ನ ಸದಸ್ಯರಾದ ಶ್ರೀ ವಿಶ್ವನಾಥ್ ಅಣ್ಣಿಗೇರಿ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಓಣಿಯ ಗುರು ಹಿರಿಯರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಗದ್ಯಪ್ಪ ಅಣ್ಣಿಗೇರಿ ಅವರು ಸ್ವಾಗತಿಸಿ ಸನ್ಮಾನಿಸಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಹಾಗೇನೆ ಪಟ್ಟಣ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀ ಸುಭಾಷ್ ಮೇರಾಕರ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಸಂಗಮೇಶ್ ಮಡಿವಾಳರವರು ಸ್ವಾಗತಿಸಿ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮಾತು ಕಲಿಯಬೇಕು, ಮಾತಿನ ಅರ್ಥ ತಿಳಿಬೇಕು, ಮಾತು ಹಸಿರೇ ಉಸಿರು ನಾಡೆಲ್ಲ ಹಸಿರು ಅಂತಕ್ಕಂಥದ್ದನ್ನು ಹೇಳ್ತಾ ಸಸಿಗೆ ನೀರಣಿಸುವ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಆಯೋಜಿಸಿರ್ತಕ್ಕಂಥ ಶ್ರೀ ವಿಠಲ್ ಅಣ್ಣಿಗೇರಿ ಪ್ರಗತಿಪರ ರೈತರು ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಮಂಜು ಮೇಟಿ ಅವರು ಸ್ವಾಗತಿಸಿ ಸನ್ಮಾನಿಸಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಬೇಕು, ತತ್ವ ಕಲಿಯಬೇಕು, ತತ್ವದ ಧನ್ಯವಾದಗಳು. ಹಾಗೇನೆ ಸಸಿಗೆ ನೀರಣಿಸುವ ಮೂಲಕವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಶ್ರೀ ಬೋಜು ದೇವರವರು ಅವರನ್ನು ಕೂಡ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತಾ ಮರೆಯದ ಮಾಣಿಕ್ಯ ಕರ್ನಾಟಕ ರತ್ನ ಯುವಕರ ಕಣ್ಮಣಿಯಾಗಿರ್ತಕ್ಕಂಥ ಅಪ್ಪು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಲಿರುವ ಶ್ರೀ ಸಿದ್ದು ಹಂಚಿನಾಳ್ ಹುಬ್ಬಳ್ಳಿ ಟೈಮ್ಸ್ ಪತ್ರಿಕೆ ವರದಿಗಾರ ಸಂಪಾದಕರು ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಕುಮಾರ್ ಬಸರಕಟ್ಟಿ ಅವರು ಸ್ವಾಗತಿಸಿ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿಕೊಳ್ಳುವ.
ಹಾಗೇನೆ ಅಪ್ಪು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿರುವ ಇನ್ನೋರ್ವ ನಗರ ಘಟಕದ ಅಧ್ಯಕ್ಷರು, ಅಲ್ಪಸಂಖ್ಯಾತರ ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಾನವಾಜ್ ಮುಲ್ಲಾ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಓಣಿಯ ಎಲ್ಲ ಹಿರಿಯರ ಪರವಾಗಿ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಕಿರಣ್ ಅಂಬಿಗರ್ ಅವರು ಸ್ವಾಗತಿಸಿ ಸನ್ಮಾನಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ. ಕನಕನ ಧನ್ಯವಾದಗಳು. ಹಾಗೇನೆ ಮುಖ್ಯ ಅತಿಸ್ಥಾನದಲ್ಲಿ ವಿರಾಜಮಾನರಾಗಲಿರುವ ಶ್ರೀ ಶಿವಾನಂದ್ ಕಲ್ಮಠ್ ಸರ್ ಅವರನ್ನು ಕೂಡ ಪೂಜ್ಯರನ್ನು ಕೂಡ ಈಗ ಅನುಪಸ್ಥಿತಿಯಲ್ಲೂ ಕೂಡ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೇನೆ ಮುಖ್ಯ ಅತಿಸ್ಥಾನದಲ್ಲಿ ವಿರಾಜಮಾನರಾಗಿರುವ ಶ್ರೀ ಮಾದೇವಪ್ಪನ ಡಂಗಿ ಹಿರಿಯರು, ಓಣಿ ಹಿರಿಯರು ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಶಿವಕೋಟೆ ಅವರು ಸ್ವಾಗತಿಸಿ ಸನ್ಮಾನಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಹಾಗೇನೆ ಓಣಿ ಇನ್ನೂರು ಹಿರಿಯರಾಯ್ತಂತ ಶ್ರೀ ಮಲ್ಲಪ್ಪಣ್ಣ ನರಿಯವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಸ್ವಾಗತ ಬಯಸ್ತಾ ಇದ್ದೀವಿ. ಹಾಗೇನೆ ಅತಿಸ್ಥಾನದಲ್ಲಿ ವೇದಿಕೆಯನ್ನು ಅಲಂಕರಿಸತಕ್ಕಂಥ ಶ್ರೀ ರಾಮಣ್ಣ ಅಣ್ಣಿಗೇರಿ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ. ಶ್ರೀಯುತರಿಗೆ ಮಳೆಯಪ್ಪ ಮಂಕಣಿ ಅವರು ಸ್ವಾಗತಿಸಿ ಸನ್ಮಾನಿಸಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಜನನ ಹಾಗೇನೆ ಓಣಿ ಇನ್ನೂರು ಹಿರಿಯರಾಗಿರ್ತಕ್ಕಂಥ ಶ್ರೀ ತಿಪ್ಪಣ್ಣ ಗಿರಿಸಾಗರ್ ಅವರು ಅತಿಸ್ಥಾನವನ್ನು ಅಲಂಕರಿಸಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಗಿರೀಶ್ ಹಂಡಿ ಅವರು ಸ್ವಾಗತಿಸಿ ಸನ್ಮಾನಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ನೀನೇ ಇಲ್ಲಿ ನಾನು ನಾನೇ, ಹಾಗೇನೆ ಓಣಿ ಇನ್ನೂರು ಹಿರಿಯರಾಗಿರ್ತಕ್ಕಂಥ ಶ್ರೀ ಗೋವಿಂದಪ್ಪ ಬೋರ್ಜಿ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಪುಟ್ಟು ಗೌರವಜಿ ಅವರು ಸ್ವಾಗತಿಸಿ ಸನ್ಮಾನಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನಾಲ್ಕದ ಸುದ್ದಿ ಕುಂಗುಳ ಸುದ್ದಿ ಅಲ್ಲ ಸವೆಲ್ಲ ನಾಲ್ಕದ ಸುದ್ದಿ ಕುಂಗುಳ ಸುದ್ದಿ ಅಲ್ಲ ಸವೆಲ್ಲ ಅದು ಹಾಗೇನೆ ಅಧಿಷ್ಠಾನವನ್ನು ಅಲಂಕರಿಸಿರ್ತಕ್ಕಂಥ ಇನ್ನೋರು ಹಿರಿಯರಾದ ಶ್ರೀ ಸಿದ್ದಪ್ಪ ಕೋಲಾರ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಪ್ರಶಾಂತ್ ಹುಕ್ಲಿ ಅವರು ಸ್ವಾಗತಿಸಿ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಅತಿಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಓಣಿ ಇನ್ನೂರು ಹಿರಿಯರಾದ ಶ್ರೀ ಈರಪ್ಪ ಮಡಿವಾಳ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದಾರೆ. ಶ್ರೀಯುತರಿಗೆ ರಮೇಶ್ ಹಂಡಿ ಅವರು ಸ್ವಾಗತಿಸಿ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಸರ್ವರಿಗೂ ಗೌರವ ಸನ್ಮಾನ ಮಾಡಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ಹಾಗೂ ಸನ್ಮಾನಗೊಂಡಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ರಾಧೆಯಾಗಿ ಎಲ್ಲ ಗಣ್ಯಮಾನ್ಯ ಅತಿಥಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಈಗ
ಲಕ್ಷ್ಮಿಯ ಒಂದು ಭಾವಚಿತ್ರಕ್ಕೆ ಈಗ ಲಕ್ಷ್ಮಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿ ಈ ನಾಟಕಕ್ಕೆ ಚಾಲನೆ ನೀಡಬೇಕಂತ ತಿಳ್ಕೊಂಡು ಗುತ್ತಿಗೆದಾರರಾದ ಶ್ರೀ ರಾಜು ಬೋರ್ಜಿ ಅವರಲ್ಲಿ, ಪಟ್ಟಣ ಪಂಚಾಯತ್ ಸದಸ್ಯರಾದ ಶ್ರೀ ಮುತ್ತು ಬೋರ್ಜಿ ಅವರಲ್ಲಿ, ಹಾಗೇನೆ ಈ ಈರುವರು ಮಹಿಳೆಯರು ಪುಷ್ಪಾರ್ಚನೆಯನ್ನು ಮಾಡೋದ್ರ ಮೂಲಕವಾಗಿ ಮೊದಲನೇದಾಗಿ ನಾಟಕಕ್ಕೆ ಚಾಲನೆ. ಲಕ್ಷ್ಮೀ ಬಾರಮ್ಮ, ನಾವೆಲ್ಲರೂ ನಿರೀಕ್ಷೆಯಲ್ಲಿ ಕಾಯ್ತಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕಿ, ಹಾಗೇನೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಶ್ರೀಮತಿ ವೀಣಾ ಕಾಶಪ್ಪನವರು ಮೇಡಮ್ ಅವರು ಈಗ ಲಕ್ಷ್ಮಿ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕವಾಗಿ ಉದ್ಘಾಟಿಸಿದಂತ ರಾಜೀವ್ ಬೋರ್ಜಿ ಅವರಿಗೆ ಹಾಗೂ ಮುತ್ತು ಬೋರ್ಜಿ ಅವರು ಕೂಡ ಅಭಿನಂದನೆ ಸಲ್ಲಿಸ್ತಾ, ಈಗ ಜ್ಯೋತಿ ಬೆಳೆಸುವ ಮೂಲಕವಾಗಿ ಈ ನಾಟಕಕ್ಕೆ ಚಾಲನೆ ನೀಡಬೇಕಂತ ತಿಳ್ಕೊಂಡು ಯುವಕರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಗಂಜಾಳ ಅವರಲ್ಲಿ, ಹಾಗೇನೆ ಶ್ರೀ ಅಜಿತ್ ಲಚ್ಚಪ್ಪ ತೋಟದವರಲ್ಲಿ, ಶ್ರೀ ಲಕ್ಷ್ಮಣ್ ತೋಟದವರಲ್ಲಿ ಕೂಡ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಜ್ಯೋತಿ ಬೆಳೆಸುವುದರ ಮೂಲಕವಾಗಿ ಈ ನಾಟಕಕ್ಕೆ ಚಾಲನೆ ನೀಡಲು, ಹಾಗೇನೆ ಜೊತೆಗೇನೆ ಪೂಜ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ತಿಳ್ಕೊಂಡು ಅವರಲ್ಲಿ ಕೂಡ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೀವಿ. ಶ್ರೀ ಬಸವಂತ್ ಗಂಜಾಳ ಅವರು ಹಾಗೂ ಶ್ರೀ ಅಜಿತ್ ತೋಟದವರು, ಶ್ರೀ ಲಕ್ಷ್ಮಣ್ ತೋಟದವರು ಜ್ಯೋತಿ ಬೆಳೆಸುವ ಮೂಲಕವಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ರಾಧಿಯಾಗಿ, ಹಾಗೆಯೇ ವೀಣಾ ಕಾಶ್ಯಪ್ನವರ ಮೇಡಮ್ ಅವರು ಕೂಡ ಇದೀಗ ತಾನೇ ಆಗಮಿಸಿರ್ತಕ್ಕಂಥ ಶ್ರೀಮತಿ ವೀಣಾ ಕಾಶ್ಯಪ್ನವರ ಮೇಡಮ್ ಅವರು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಇವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಓಣಿಯ ಗುರು ಹಿರಿಯರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ, ಇವರಿಗೆ ಶ್ರೀಮತಿ ಶಾಂತವ್ವ ಮಂಕಣಿಯಾಕ್ ಅವರು ಬಂದು ಅವರು ಗೌರವಿಸಿ ಸನ್ಮಾನಿಸಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಲು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೀವಿ. ಶಾಂತವ್ವ ಮಂಕಣಿ ಅವರು ಬಂದು ಶ್ರೀಮತಿ ವೀಣಾ ಕಾಶ್ಯಪ್ನ ಮೇಡಮ್ ಅವರಿಗೆ ಗೌರವಿಸಿ ಸನ್ಮಾನಿಸಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಲು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೀವಿ. ಸಾಧನೆ ಗೆಲುವಿನ ಬಂಗಾರಿ
ಅತಿಥಿಗಾಗಿರ್ತಕ್ಕಂಥ ಶ್ರೀ ರಸೂಲ್ ಮುಜಾ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಅನುಭವಿಸ್ತಾ ಅವರಿಗೆ ರವಿ ಬೋರ್ಜಿ ಅವರು ಶಾಲು ಹೊದಿಸಿ ಅವರನ್ನು ಕೂಡ ಬರಮಾಡಿಕೊಳ್ಳಲು ವಿನಂತಿ. ಶ್ರೀ ರವಿ ಬೋರ್ಜಿ ಅವರು ರಸೂಲ್ ಮುಜಾ ಅವರಿಗೆ ಹಾಗೇನೆ ರಿಬ್ಬನ್ ಕಟ್ ಮಾಡೋದ್ರ ಮೂಲಕವಾಗಿ ಈ ರಂಗಮಂದಿರ ಹಾಗೂ ಈ ನಾಟಕಕ್ಕೆ ಚಾಲನೆ ನೀಡಲು ಆಗಮಿಸಿರತಕ್ಕಂಥ ಶ್ರೀಮತಿ ವೀಣಾ ಕಾಶ್ಯಪ್ ಅವರು ಈ ರಿಬ್ಬನ್ ಕಟ್ ಮಾಡೋದ್ರ ಮೂಲಕವಾಗಿ ಈ ಒಂದು ನಾಟಕವನ್ನು ಉದ್ಘಾಟನೆ ಮಾಡಬೇಕಂತ ತಿಳ್ಕೊಂಡು ಎಲ್ಲರ ಪರವಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಜೊತೆಗೇನೆ ಖ್ಯಾತ ವಕೀಲರಾಗಿರ್ತಕ್ಕಂಥ ಶ್ರೀ ರಾಚಯ್ಯ ಸಂಘ ವಸ್ತ್ರದರು ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ಅವರಲ್ಲೂ ಕೂಡ ವಿನಂತಿಯನ್ನು ಮಾಡಿಕೊಳ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ರಾದಿಯಾಗಿ ಎಲ್ಲರೂ ಕೂಡ ನಮ್ಮೆಲ್ಲರ ಕರೆಗೆ ಹೋಗೊಟ್ಟು ಅತ್ಯಂತ ಉತ್ಸಾಹದಿಂದ ಆಗಮಿಸಿ ಈ ನಾಟಕವನ್ನು ಉದ್ಘಾಟಿಸಿರ್ತಕ್ಕಂಥ ಶ್ರೀಮತಿ ವೀಣಾ ಕಾಶ್ಯಪ್ ಮೇಡಮ್ ಅವರಿಗೆ ಜೋರಾದ ಚಪ್ಪಾಳೊಂದಿಗೆ ನಾವೆಲ್ಲೂ ಕೂಡ ಅಭಿನಂದನೆ ಸಲ್ಲಿಸೋಣ. ಹಾಗೆಯೇ ಈಗ ಮಿಂಚಿನ ಸಂಚಲನವನ್ನ ಉದ್ಘಾಟನೆ ಮಾಡಬೇಕಂತ ಶ್ರೀ ರವಿ ಬೋರ್ಜಿ ಮರಾಠ ಸಮಾಜದ ತಾಲೂಕಡದ ಅಧ್ಯಕ್ಷರು ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಜೊತೆಗೇನೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ಮತ್ತೊಂದು ಉದ್ಘಾಟನೆ, ಬಲೂನ್ ಉದ್ಘಾಟನೆ. ಇದನ್ನ ಸಂತೋಷ್ ಜಂಬಿಗೆ ಅವರು, ಕುಮಾರ್ ಆಂಧ್ರ ಅವರು ಹಾಗೂ ಡಾಕ್ಟರ್ ರಾಘವೇಂದ್ರ ಮಾಳೋಜಿ ಸರ್ ಅವರು ಬಲೂನ್ ಉದ್ಘಾಟಿಸಬೇಕಂತ, ಹಾಗೆ ರಸೂಲ್ ಮುಜಾ ಅವರವರು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ವಿನಂತಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರೂ ಕೂಡ ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದೀವಿ. ಬಲೂನ್ ಉದ್ಘಾಟನೆ ಮಾಡಿರ್ತಕ್ಕಂಥ ಶ್ರೀ ಸಂತೋಷ್ ಜಂಬಿ ಅವರಿಗೆ, ಹಾಗೇನೆ ಶ್ರೀ ಕುಮಾರ್ ಆಂಧ್ರ ಅವರಿಗೆ ಹಾಗೂ ಡಾಕ್ಟರ್ ರಾಘವೇಂದ್ರ ಮಾಳೋಜಿ ಸರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಈಗ ಶಾಂತಿಯ ಸಂಕೇತವ ಆಗಿರ್ತಕ್ಕಂಥ ಪಾರಿವಾಳ ಹಾರಿಸುವ ಮೂಲಕವಾಗಿ ಈ ನಾಟಕಕ್ಕೆ ಚಾಲನೆ ನೀಡಲು ಶ್ರೀ ಗೋಪಾಲ್ ಕೊಣ್ಣೂರ್ ಪತ್ರಿಕಾ ವರದಿಗಾರರು, ಹಾಗೇನೆ ಶ್ರೀ ವಿಶ್ವನಾಥ್ ಅಣ್ಣಿಗೇರಿ PKPCನ ಸದಸ್ಯರು, ಹಾಗೇನೆ ಶ್ರೀ ಸುಭಾಷ್ ಮೇರಾಕರ್ ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯರು, ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು
ಹಾಗೂ ಶ್ರೀ ಸುಭಾಷ್ ಮೇರೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಈಗ ಸಸಿಗೆ ನೀರಣಿಸುವ ಮೂಲಕವಾಗಿ ಈ ನಾಟಕದ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ತಿಳ್ಕೊಂಡು ಶ್ರೀ ವಿಠಲ್ ಅನ್ನಿಗೇರಿ ಪ್ರಗತಿಪರ ರೈತರು ಇವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾರೆ. ಧನ್ಯವಾದಗಳು. ಈಗ ನಿಮ್ಮೆಲ್ಲರ ಮನದಲ್ಲಿ ಅಚ್ಚೇ ಉಳಿದಿರ್ತಕ್ಕಂಥ ಮರೆಯದ ಮಾಣಿಕ್ಯ ಕರ್ನಾಟಕ ರತ್ನ ಯುವಕರ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಆಗಿರ್ತಕ್ಕಂಥ ಅಪ್ಪು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡೋದ್ರ ಮೂಲಕವಾಗಿ ಈ ನಾಟಕಕ್ಕೆ ಚಾಲನೆ ನೀಡಬೇಕು ತಿಳ್ಕೊಂಡು ಶ್ರೀ ಸಿದ್ದು ಹಂಚನಾಳ್ ಹುಬ್ಬಳ್ಳಿ ಟೈಮ್ಸ್ ಪತ್ರಿಕೆ ವರದಿಗಾರರು ಹಾಗೂ ಶಾನ್ವಾಜ್ ಮುಲ್ಲಾ ಅಲ್ಪಸಂಖ್ಯಾತರ ನಗರ ಘಟಕದ ಅಧ್ಯಕ್ಷರು ಇವರು ಪುಷ್ಪಾರ್ಚನೆಯನ್ನು ಮಾಡೋದ್ರ ಮೂಲಕವಾಗಿ ತಾಯಿಲ್ಲದ ತಬ್ಬಲಿಯಾಯಿತು ಕರುಣಾವಿನ ಜನ ಕರುಣಾವಿನ ಜನ ಎಲ್ಲಿ ಹುಡುಗಲಿಯ ಪೂರ್ಣಿಲ್ಲ ಅಗಲಿ ಹಾಡಿ ಕರ್ಮಲ್ಲ ಎಲ್ಲಿ ಹುಡುಗಲು ತುಳಿಕಲಿಲ್ಲ ಅಗಲಿ ಹಾಡಿ ನಮ್ಮಲ್ಲ ತಾಯಿಲ್ಲದ ತಬ್ಬಲಿಯಾಯಿತು ಕರುಣಾವಿನ ಇಲ್ಲಿಗೆ ಎಲ್ಲ ಉದ್ಘಾಟನೆ ಮುಗಿದು ಈಗ ರಿಬ್ಬನ್ ಕಟ್ ಮಾಡೋದ್ರ ಮೂಲಕವಾಗಿ ಈ ನಾಟಕವನ್ನು ಉದ್ಘಾಟಿಸತಕ್ಕಂಥ ನಿಮ್ಮೆಲ್ಲರ ಒಂದು ನಿರೀಕ್ಷೆಯಲ್ಲಿ ಕಾಯ್ತಿರ್ತಕ್ಕಂಥ ಶ್ರೀಮತಿ ವೀಣಾ ಕಾಶ್ಯಪ್ನವರು ಉದ್ಘಾಟನಾ ಪರವಾಗಿ ಒಂದೆರಡು ಮಾತುಗಳನ್ನ ಈ ವೇದಿಕೆ ಮುಖಾಂತರ ಹಂಚಿಕೋಬೇಕಂತ ತಿಳ್ಕೊಂಡು ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇವತ್ತಿನ ಶ್ರೀ ಉಡೇ ಲಕ್ಷ್ಮಿ ದೇವಿಯ ಜಾತ್ರಾ ಹಾಗೂ ಉಡಿ ತುಂಬುವ ನಿಮಿತ್ತವಾಗಿ ಶ್ರೀ ಉಡೇ ಲಕ್ಷ್ಮಿ ನಾಟ್ಯ ಸಂಘ ಬೀಳಿಗಿ ಇವರ ವತಿಯಿಂದ ಆಯೋಜಿಸಿದಂಥ ಬಡವನ ಒಡಲು ಬೆಂಕಿಯ ಸಿಡಿಲು ಅಂತೇಳಿ ಅನ್ನುವಂಥ ಸುಂದರ ನಾಟಕ ಉದ್ಘಾಟನಾ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತ ನಿಮ್ಮೆಲ್ಲರ ಪರಮ ಪೂಜ್ಯರು ಶಟಸ್ಥಳ ಬ್ರಹ್ಮಿ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡಿದಾವರುಗಳಿಗೆ ನನ್ನ ಭಕ್ತಿಪೂರ್ವಕ ಅನಂತ ಶಿಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಅದೇ ರೀತಿ ಹುಚ್ಚಪ್ಪಯ್ಯನ ಮಠ ಬೀಳಿಗೆಯ ವೇದಮೂರ್ತಿ ಸಿದ್ದಯ್ಯ ಮಹಾಸ್ವಾಮಿಗಳ ಅಡಿದವರುಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಇದನ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಮಂಜುನಾಥ್ ಅಂತರಗೊಂಡ ಅವರೇ, ಅದೇ ರೀತಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಸಂಗಪ್ಪ ಕಂದಗಲ್ ಅವರೇ, ಈ ಕಾರ್ಯಕ್ರಮವನ್ನ ನನ್ನ ಜೊತೆಗೆ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದಂತ ರಾಚಯ್ಯ ವಸ್ತ್ರದವರೇ ಹಾಗೂ ಪುಷ್ಪಾರ್ಚನೆ ಮಾಡಿದಂತ ರಾಜು ಭೋಜಿ ಅವರೇ, ಮುತ್ತು ಭೋಜಿ ಅವರೇ, ಅನಿಲ್ ಗಚ್ಚಿನ್ಮನಿ ಅವರೇ, ಹಾಗೂ ಜ್ಯೋತಿ ಬೆಳಗಿಸಿರುವಂತ ಬಸವರಾಜ್ ಗಂಜಿಯಾಳ್ ಅವರೇ, ಅಜಿತ್ ತೋಟದವರೇ, ಲಕ್ಷ್ಮೀನ್ ತೋಟದವರೇ, ಮಿಂಚಿನ ಸಂಚಲನ ಮಾಡಿದಂತ ಬಸು ದಂದರ್ಗಿಯವರೇ, ರವಿ ಭೋಜಿ ಅವರೇ, ಬಲೂನ್ ಉದ್ಘಾಟನೆ ಮಾಡಿದಂತ ಸಂತೋಷ್ ಜಂಬಗಿ ಅವರೇ, ಕುಮಾರ್ ಅಂದ್ರವರೇ, ಪ್ರಶಾಂತ್ ಎಳ್ವಾರ್ಮಠ್ ಅವರೇ, ಪಾರಿವಾಳವನ್ನ ಆರಿಸುವ ಮೂಲಕ ಉದ್ಘಾಟನೆ ಮಾಡಿದಂತ ಶಿವಲಮ್ಮಾಣಿ ಅವರೇ, ಗೋಪಾಲ್ ಕೊಣ್ಣೂರ್ ಅವರೇ, ವಿಶ್ವನಾಥ್ ಅಣ್ಣಗಿರಿ ಅವರೇ, ಸುಭಾಷ್ ಮೇಲ್ಕರ್ ಅವರೇ, ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟನೆ ಮಾಡಿದಂತ ಸೋದರರಾದಂಥ ವಿಠಲ್ ಅಣ್ಣಿಗೇರಿ ಅವರೇ, ಬೋಜು ಇಪ್ಪರಿಗೆ ಅವರೇ, ಹಾಗೂ ಈ ಕಾರ್ಯಕ್ರಮದ ಅಪ್ಪುಗೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟನೆ ಮಾಡಿದಂಥ ಸಿದ್ದು ಹಂಚನಾಳ್ ಅವರೇ, ಶಾನ್ವಾಜ್ ಮುಲ್ಲಾ ಅವರೇ, ಈ ಕಾರ್ಯಕ್ರಮದ ನಿರೂಪಕರಾದಂಥ ಮಲ್ಲಿಕಾರ್ಜುನ್ ಕಲ್ಗುಡಿಯವರೇ, ಶಾಂತವೀರ್ ಪಂಚಗಟ್ಟಿ ಅವರೇ, ಹಾಗೂ ಈ ಕಾರ್ಯಕ್ರಮದ ಆಯೋಜಕರೇ, ಸರ್ವ ಮಂಡಳಿಯವರೇ,
ಹಾಗೂ ಇಲ್ಲಿ ಈ ವೇದಿಕೆ ಮೇಲೆ ಉಪಸ್ಥಿರುವಂಥ ಎಲ್ಲ ನಮ್ಮ ರಸೂಲ್ ಮುಜಾವರ್ ಆಗಿರ್ಬೋದು, ಅವರಿವರನ್ನದೇ ಎಲ್ಲ ಗಣ್ಯಮಾನ್ಯರಿಗೂ, ಹಿರಿಯರಿಗೂ ಹಾಗೂ ಯುವ ಮುಖಂಡರಿಗೂ, ಚುನಾಯಿತ ಪ್ರತಿನಿಧಿಗಳಿಗೂ ಹಾಗೂ ಯಾವತ್ತು ಬೀಳಿಗೆಯ ಹಿರಿಯರಿಗೂ ಮುಖಂಡರಿಗೂ, ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಂಥ ಸಮಸ್ತ ಕಮಿಟಿ ವರ್ಗದವರೆಗೂ, ಅದ್ರ ಜೊತೆಗೆ ಈ ಒಂದು ಸುಂದರ ಭವ್ಯವಾದಂಥ ನಾಟಕವನ್ನು ನೋಡಲು ಆಗಮಿಸಿದಂಥ ಎಲ್ಲ ನನ್ನ ಗುರು ಹಿರಿಯರಿಗೂ, ತಾಯಂದಿರಿಗೂ, ಯುವಕ ಮಿತ್ರರಿಗೂ, ನನ್ನ ನೆಚ್ಚಿನ ಮುದ್ದು ಮಕ್ಕಳಿಗೂ, ಈ ವಾದ್ಯ ವೃಂದದವರಿಗೂ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರಾಗಿರ್ಬೋದು, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಾಟಕದ ಬದಲಿ ನಾನೇ ಒಂದೆರಡು ಮೂರು ತಾಸು ಮಾತಾಡೋಣ ಅಂತ ಮಾಡೀನಿ. ಹೆಂಗೆ ಮಾಡೋಣ, ಏನು ಮಾಡೋಣ ಹೇಳ್ರಿ? ಯಾಕಂತಂದ್ರೆ ನನ್ನ ನಾಟಕಕ್ಕೆ ಸಾಧಾರಣವಾಗಿ ಎಲ್ಲೂ ಹೋಗಲ್ಲ. ಇದು ನನ್ನ ಮೊದಲನೇ ನಾಟಕ ಉದ್ಘಾಟನೆ. ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಾಗಿಂದನೇ ನನ್ನ ಮೊದಲನೇ ನಾಟಕದ ಉದ್ಘಾಟನೆ. ನನಗೆ ಸೋದರರಾದಂಥ ಎಲ್ಲ ನನ್ನ ಸೋದರ ಮಿತ್ರರು, ಇಲ್ಲ ಲಕ್ಷ್ಮೀ ಗುಡಿ ಪೂಜೆದೈತಿ, ಬರೀ ಸನ್ಮಾನ ಮಾಡಿಸ್ಕೊಂಡು ಹೋಗ್ರಿ ಅಂತ ಕರೆದ್ರು. ಇದು ಮೊದಲನೇ ಬಾರಿಗೆ ಇವತ್ತು ಬುದ್ಧಿಯವರು ಸತಿಗೂ ಅರ್ಧ ಗಂಟೆ ಮೇಲೆ ನನಗೋಸ್ಕರ ಕಾದಿದ್ದಾರೆ ಅಂತಂದ್ರು. ಕ್ಷಮೆ ಯಾಚಿಸ್ತೀನಿ. ನಾನು ತೇರ್ದಾಳ್ ಮತಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮದಲ್ಲಿದ್ದೆ. ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಸ್ವಲ್ಪ ತಡ ಆಯಿತು. ತಮ್ಮೆಲ್ಲರಿಗೂ ಕೂಡ ಕ್ಷಮೆ ಯಾಚಿಸ್ತೀನಿ. ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ಬೀಳಿಗೆ ಮತಕ್ಷೇತ್ರದಲ್ಲಿ ನಾಟಕವನ್ನು ಉದ್ಘಾಟನೆ ಮಾಡಿದ್ದೀನಿ. ಆ ಒಂದು ನಿಮಿತ್ತವಾಗಿ ತಾವೆಲ್ಲರೂ ಈ ಭವ್ಯವಾದಂಥ ನಾಟಕವನ್ನು ನೋಡೋದಕ್ಕೋಸ್ಕರ ಕಾತ್ರದಿಂದ ಕಾದಿದ್ದೀರಾ ಇಲ್ಲೋ? ಕಾದಿರ. ಅದ್ರ ಜೊತೆ ನೀವು ಡೈಲಾಗ್ ಹೇಳಕ್ಕೆ ರೆಡಿಯಾಗಿರ. ಸಿಳ್ಳೆ ಹೊಡೆಯೋಕ್ಕೆ, ಡೈಲಾಗ್ ಹೇಳೋಕ್ಕೆ ಇವ್ರು ನಮ್ಮ ವಾದ್ಯದವರು ಕೂಡ ಅದಕ್ಕೆ ತಕ್ಕಂತೆ ಮ್ಯೂಸಿಕ್ ನುಡ್ಸಕ್ಕೆ ಅವರು ರೆಡಿ ಆಗ್ಯಾರ. ಇನ್ನು ನಾಟಕ ಮಾಡೋದಷ್ಟೇ ಬಾಕಿ ಇರೋದು. ನೀವು ಯಾವಾಗ ದೊಡ್ಡ ಮಾತಾಡಿ ಎದ್ದೋಗ್ತೀರಿ, ನಾವು ನಾಟಕ ಶುರು ಮಾಡ್ಬೇಕಂತೀರೇನೋ? ಇಲ್ಲ, ಎಲ್ಲರೂ ದೌಡ್ ಮುಗಿಸ್ರಿ, ನಮಗೆ 12 ಆಯ್ತು, ಮತ್ತೆ ನಾಟಕ ಬೆಳತನ ನೋಡೋದಿರುತ್ತೆ ಅಂತೇಳಿ ತಾವೆಲ್ಲ 2-3 ತಾಸು ಮಾತಾಡ್ಲಾ? ಬೇಡ, ಅದು ಇನ್ನೊಂದ್ಸರಿ ಬರ್ತೀವಿ ಮಾತಾಡೋಕ್ಕೆ. ಇವತ್ತು ಪಾಪ ಅಷ್ಟೊಂದು ಅಚ್ಚುಕಟ್ಟಾಗಿ ನಾಟಕ ನೋಡ್ಲಿ ನಮ್ಮೆಲ್ಲ ಜನರು ಜಾತ್ರಾ ನಿಮಿತ್ತವಾಗಿ ಅಂತೇಳಿ ಒಂದು ಸುಂದರವಾದಂಥ ಬಡವನ ಒಡಿಲು ಬೆಂಕಿಯ ಸಿಡಿಲು ಅಂತೇಳಿ. ಬಡವರಿಗೆ ಏನಿರ್ಲಿಲ್ಲ ಅಂತಂದ್ರೆ ಸ್ವಾಭಿಮಾನ, ರೋಷ, ವೇಷ, ಅದು ಇದ್ರ ಅರ್ಥ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ. ಇವತ್ತು ಸ್ವಾಭಿಮಾನದ ಬಂಧುಗಳು ಆ ಒಂದು ಸ್ವಾಭಿಮಾನ ಕಿಚ್ಚದೆಯನ್ನ ಈ ನಾಟಕದ ಮೂಲಕ ಇವತ್ತು ನಿಮ್ಮೆಲ್ಲರಿಗೂ ತೋರಿಸೋದಕ್ಕೆ ನಮ್ಮೆಲ್ಲ ಕಮಿಟಿ ವರ್ಗದವರು ಇವ್ರನ್ನ ಕರೆಸಿದ್ದಾರೆ ನಾಟಕವನ್ನು ಮಾಡೋದಕ್ಕೆ. ತಾವೆಲ್ಲರೂ ಈ ಒಂದು ಸುಂದರವಾದಂಥ ಭವ್ಯ ನಾಟಕವನ್ನು ಸಮಾಧಾನದಿಂದ ವೀಕ್ಷಿಸಬೇಕು. ಯಾರು ಕೂಡ ಕರೆಂಟ್ ಹತ್ರ ಹೋಗ್ಬೇಡ್ರಿ, ಯಾರೂ ದೂರ ಇರ್ರಿ, ಲೈಟಿಂಗ್ ಕಂಬದಿಂದ ಕೆಳಗಿಳಿರಿ. ಬಿದ್ರೆ ಅದಕ್ಕಿನ ಅಪಾಯ ಮತ್ತೊಂದಿಲ್ಲ. ನಾಟಕ ಯಾವಾಗ ನೋಡ್ಬೋದು. ನಿಮ್ಮ ಜೀವಕ್ಕೆ ಏನಾದ್ರು ಮಾಡ್ಕೊಂಡ್ರೆ ಏನು ಮಾಡ್ತೀರಿ? ಕೆಳಗಿಳಿದ್ರಿ, ಆರಾಮಾಗಿ ಕುಂತು ನಾಟಕ ನೋಡ್ರಿ. ಇನ್ನ ಇಷ್ಟು ಅಗಲ ಜಾಗ ಐತಿ, ಎಲ್ಲರೂ ಆರಾಮಾಗಿ ಕೂತ್ಕೊಳ್ರಿ. ನಮ್ಮ ಹೆಣ್ಮಕ್ಳು ಅದ್ರಾಗೆ ಇವತ್ತು ನಾಟಕ ನೋಡಕ್ ಬಂದಾರ. ವಿಶೇಷ ಇದು. ಯಾಕ್ರಿ ತಾಯಂದ್ರೆ ಮನೆಗೆಲ್ಲ ಅಡಿಗೆ ಮಾಡಿ ಗಂಡ ಮಕ್ಳಿಗೆ ಊಟ ಮಾಡಿಸಿ ಬಾಂಡೆ ತಿಕ್ಕಿಟ್ಟು ಬಂದಿರ್ಬೇಕು ನೀವು. ಹೌದಾ? ಚಾದರ್ಗಿದಾರ ತೊಗೊಂಬಂದಿರೇನು ಹಚ್ಕೊಳಕ್ಕೆ? ಸಜ್ಜಾಗೆ ಬಂದಿರೇನು? ನಾಳೆ ಹೆಂಗೂ ಸಂಡೇ ಐತಿ, ಮಕ್ಳು ಸ್ಕೂಲು ಇಲ್ಲ, ಯಾವುದೂ ಇಲ್ಲ, ಆರಾಮ್ ನಾಟಕ ನೋಡಿ ಬೆಳ್ತಾನ. ಇವತ್ತು ಇಲ್ಲೇ ಮಕ್ಕೊಂಡು ಮಕ್ಳು ಸತಿಗೂ ಭಾಳ ಉತ್ಸಾಹದಿಂದ ಇವತ್ತು ಈ ಭವ್ಯ ನಾಟಕವನ್ನು ನೋಡಕ್ ಬಂದಿದ್ದಾರೆ. ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನಮ್ಮ ಉಡೇದ್ ಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ತಾಯಿಯಲ್ಲಿ ಪ್ರಾರ್ಥಿಸ್ತೀನಿ. ಎಲ್ಲ ನಮ್ಮ ರೈತಾಪಿ ವರ್ಗದವರಿಗೆ ಮಳೆ ಬೆಳೆ ನೀಡಲಿ. ನಮ್ಮ ಶ್ರೀಗಳು, ಇಂಥ ಶ್ರೀಗಳು ಇನ್ನೂ ನಮ್ಮ ಸಾಧು ಸಂತರು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ, ಎಲ್ಲ ಒಳ್ಳೊಳ್ಳೆ ಕಾರ್ಯಗಳು ಮಾಡ್ತಾರೆ ಅಂತೇಳಿ ತಕ್ಕ ಮಟ್ಟಿಗಾದ್ರೂ ಮಳೆ ಆಗ್ತಾ ಐತಿ. ಇಲ್ಲ ಅಂತಂದ್ರೆ ಅದು ಹೋಗ್ತಿತ್ತು. ಆ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ತಮ್ಮೆಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ನೀಡಲಿ, ನೀವು ಕಂಡಂಥ ಕನಸು ನನಸಾಗಲಿ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ. ತಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಈ ನಾಟಕದಲ್ಲಿ ಪಾತ್ರ ವಹಿಸಿದವ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಹಾರೈಸಿ ತಮ್ಮೆಲ್ಲರಿಗೂ ನಾಟಕ ನೋಡೋದಕ್ಕೆ ಅನುವು ಮಾಡಿಕೊಡ್ತೀನಿ. ಭಾಳ ಮಾತಾಡಲ್ಲ. ತಾವೆಲ್ಲರೂ ಭವ್ಯವಾದಂಥ ನಾಟಕವನ್ನು ನೋಡಿ ಇದರಲ್ಲಿ ತೋರಿಸುವಂಥ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ರಿ. ಒಳ್ಳೆ ಒಂದು ಸಂದೇಶವನ್ನು ನೀಡ್ತಾರಲ್ಲ, ಅದನ್ನು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ಜೀವನವನ್ನು ನಡೆಸಿ ಅಂತೇಳಿ ತಮ್ಮೆಲ್ಲರಿಗೂ ವಿನಂತಿ ಮಾಡಿಕೊಂಡು ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ಶುಭರಾತ್ರಿ, ವಂದನೆಗಳು, ಧನ್ಯವಾದಗಳು.
ಯಾವುದೇ ನಾಟಕವನ್ನು ಉದ್ಘಾಟನೆ ಮಾಡಿಲ್ಲ. ಪ್ರಪ್ರಥಮವಾಗಿ ನಾ ಬೆಳಿಗ್ಗೆ ಒಳಗೆ ನಾಟಕವನ್ನು ಉದ್ಘಾಟನೆ ಮಾಡೀನಿ. ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ದೇವರು ನಿಮ್ಮೆಲ್ಲರಿಗೂ ಕೂಡ ಸುಖದಿಂದ ಇಡ್ಲಿ. ತಾವೆಲ್ಲೂ ಕೂಡ ಅತ್ಯಂತ ಶಾಂತಿಯಿಂದ ನಾಟಕವನ್ನು ನೋಡ್ರಿ, ಒಳ್ಳೆಯದನ್ನು ಕಲ್ತೋರಿ ಅಂತ ಮಾರ್ಗದರ್ಶನದ ಮಾತುಗಳನ್ನು ಹೇಳಿ ಕಾರ್ಯಕ್ರಮ ಉದ್ಘಾಟಿಸತಕ್ಕಂಥ ಶ್ರೀಮತಿ ವೀಣಾ ಕಾಶ್ಯಪ್ನವರಿಗೆ ಜೋರಾದ ಚಪ್ಪಾಳೊಂದಿಗೆ ನಾವೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸೋಣ. ಹಾಗೆಯೇ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಶ್ರೀ ಸಂಗಪ್ಪಣ್ಣ ಕಂದಗಲ್ ಅವರು ಒಂದೆರಡು ನಿಮಿಷಗಳಲ್ಲಿ ತಮ್ಮ ಅಧ್ಯಕ್ಷ ನುಡಿಗಳನ್ನು ಸಾದರಪಡಿಸಬೇಕು. ಉಡೇದ ಲಕ್ಷ್ಮಿಯ ಜಾತ್ರೆ ನಿಮಿತ್ತವಾಗಿ ನಮ್ಮ ಊರಿನ ಇದೇ ಊರಿನವರು ಈ ನಾಟಕವನ್ನು ಕಲಿತಿದ್ದಾರೆ. ಈ ನಾಟಕದ ವೇದಿಕೆಯಲ್ಲಿ ಆಸೀನರಾದಂಥ ಎರಡೂ ಮಠದ ಸ್ವಾಮೀಜಿಗಳ ಪಾದಗಳಲ್ಲಿ ಹನಿಮಣಿದು ಈಗ ತಾನೇ ಉದ್ಘಾಟನೆ ನುಡಿಯ ಮಾತಾಡಿದಂಥ ವೀಣಾ ಕಾಶ್ಯಪ್ನವರೇ, ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ, ಇತ್ತೀಚಿನ ದಿನಗಳಲ್ಲಿ ನಾಟಕ, ಗಣೇಶೋತ್ಸವ ಎಲ್ಲ ಕಾರ್ಯಕ್ರಮ ನಮ್ಮೂರಾಗಂತರೂ ಓಣಿಗೂ ಇಂಥ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಕ್ಕವು. ಆದರೆ ಇವತ್ತಿನ ದಿನಗಳಲ್ಲಿ ಯುವಕರು, ಅದರಲ್ಲಿ ಯುವಕರಿಗೆ ಒಂದು ಕಿವಿಮಾತು ಹೇಳುವುದಂದ್ರೆ, ಯುವಕರು ಮಾನವೀಯತೆ, ಮನುಷ್ಯತ್ವ ಅಂತಕ್ಕಂಥ ಮೌಲ್ಯಗಳನ್ನು ಮರಿಬಾರದು ಅಂತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ, ಒಬ್ಬ ತಾಯಿ 10 ಮಕ್ಕಳನ್ನ ಸಾಕ್ತಾಳೆ, 10 ಮಕ್ಕಳನ್ನ ಸಾಕ್ತಾಳೆ. ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರು ಮಾಡೋ ಮಠ, ಲಗ್ನ ಮಾಡೋ ಮಠನೂ ಅವ್ರಿಗೇನೂ ನೋವಾಗಲಾರ್ದಂಗೆ ನೋಡ್ಕೋತಾಳ. ಆದ್ರೆ ಅವರು ಲಗ್ನ ಆದ ಬಳಿಕ ಒಬ್ಬ ತಾಯಿನ 10 ಮಕ್ಕಳನ್ನು ಕೂಡ ನೋಡಕ್ಕಾಗೋದಿಲ್ಲ. ಅವ ನೋಡ್ಲಾಳಪ್ಪ ಅಂತೀವ, ಇವ ನೋಡ್ಲಾಳಪ್ಪ ಅಂತ ಅವ. ಯಾಕಂತಂದ್ರೆ ಇಂಥ ಘಟನೆಗಳು, ನಾ ಪೊಲೀಸ್ ಸ್ಟೇಷನ್ ಹತ್ತಿರ ನನ್ನ ಮನೆ, ಅಣ್ಣನ ಮ್ಯಾಗ ತಮ್ಮ ಕಂಪ್ಲೇಂಟ್ ಮಾಡೋದು, ತಮ್ಮನ ಮ್ಯಾಗ ಅಣ್ಣ ಕಂಪ್ಲೇಂಟ್ ಮಾಡೋದು, ತಾಯಿ ತಂದೆ ಮ್ಯಾಗ ಕಂಪ್ಲೇಂಟ್ ಮಾಡೋದು, ಇತ್ತೀಚಿನ ದಿನಗಳಲ್ಲಿ ಇಂಥವೆಲ್ಲ ಘಟನೆಗಳು ನಡೀತಾ ಇದಾವೆ. ಅದಕ್ಕೆ ಯುವಕರು ತಾಯಿ ತಂದೆನ ದೇವ್ರಂತೇಳಿ ಭಾವಿಸ್ಕೊಂಡು ಅವ್ರನ್ನ ಭಾಳ ಮುಪ್ಪಿನ ಕಾಲಕ್ಕೆ ಮಗುವಿನಂತೆ ತಾವೆಲ್ಲ ಜೋಪಾನ ಮಾಡಿದ್ರೆ ಮುಂದಿನ ದಿನಮಾನದಲ್ಲಿ ನಿಮ್ಮ ಮಕ್ಕಳು ಕೂಡ ನಿಮ್ಮನ್ನ ಹೂವಿನಂಗೆ ಜೋಪಾನ ಮಾಡ್ತಾರ ಅಂತ ಹೇಳಿ ತಮ್ಮೆಲ್ಲರಿಗೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾರೆ. ಯುವಕರು ನೈತಿಕತೆಯನ್ನ ಬೆಳೆಸಿಕೊಂಡು ಹೆತ್ತ ತಾಯಿಯನ್ನ ಜೋಪಾನ ಮಾಡೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ಈ ನಾಟಕದ ಗಣ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮೆಲ್ಲರೂ ಕೂಡ ಒಂದೆರಡು ಮಾರ್ಗದರ್ಶನ ಮಾತು ಹೇಳಿರ್ತಕ್ಕಂಥ ಶ್ರೀ ಸಂಗಪ್ಪಣ್ಣ ಕಂದಲ್ ಅವರು ಕೂಡ ಅಭಿನಂದನೆ ಸಲ್ಲಿಸ್ತಾ, ಈಗ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶಟಸ್ಥಲ ಬ್ರಹ್ಮ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳವರು ನಮ್ಮ ನಿಮ್ಮೆಲ್ಲರೂ ಕೂಡ ಶುಭ ಆಶೀರ್ವಚನ ನೀಡಬೇಕಂತ ತಿಳ್ಕೊಂಡು ಅವರ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಅನ್ಕತಕ್ಕ ಬ್ಯಾಡ್, ಲೈಟ್ ತೆಗೆದ್ಬಿಡಪ್ಪ. ಹಾ, ಅಂದ್ರೆ ಅವ್ರ ಮುಖ ಕಾಣ್ತೈತೆ ನನಗೆ, ಎಲ್ಲಾದ್ರೂ ಕಾಣೋದಿಲ್ಲ. ಜಗತ್ತಿನ ಎಲ್ಲ ಸಂತ ಮಹಾಂತರನ್ನ, ದಾರ್ಶನಿಕರನ್ನ ಸ್ಮರಣೆ ಮಾಡಿ, ಪೂಜ್ಯ ಸದ್ಗುರುಗಳನ್ನ ಸ್ಮರಿಸಿಕೊಂಡು, ಕಾರುಣಿಕ ಯುಗ ಪುರುಷ ಹಾನಗಲ್ಲ ಕುಮಾರೇಶನನ್ನ ಹನುಮಂದಿರದಲ್ಲಿ ಧ್ಯಾನಿಸಿ, ಇವತ್ತು ಬಹಳ ವಿಜೃಂಭಣೆಯಿಂದ ನಾವೆಲ್ಲರೂ ಜಾತ್ರೆಯ ಮೂಲಕ ದೇವಿಯ ಉತ್ಸವವನ್ನು ಮಾಡ್ತಾ ಇದ್ದೇವೆ. ಅಂತಹ ಉಡೇದ ಲಕ್ಷ್ಮೀ ದೇವಿಯ ದಿವ್ಯ ಸನ್ನಿಧಾನಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಆ ಒಂದು ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಒಂದು ನಾಟಕ ಏನ್ರಿ ಅದರ ಹೆಸರ? ಬಡವನ ಒಡಲು ಬೆಂಕಿಯ ಸಿಡಿಲು ಅನ್ನುವಂಥ ಒಂದು ನಾಟಕದ ಉದ್ಘಾಟನಾ ಸಮಾರಂಭದ ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂಥ ನಮ್ಮ ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಮುಂಬರುವ ದಿನಮಾನಗಳಲ್ಲಿ ಅತ್ಯಂತ
ಬಹುದೊಡ್ಡ ಸ್ಥಾನವನ್ನ ಏರ್ಲಿರುವಂತಹ ನಮ್ಮ ಮಾತೋಶ್ರೀ ವೀಣಾ ಕಾಶ್ಯಪ್ನವ್ರ ತಾಯಿಯವರೇ, ಹಾಗೆ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ನಾಡಿನ ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿರುವಂತಹ ಸಂಗಪ್ಪಣ್ಣ ಕಂದಗಲ್ ಅವರೇ, ಹಾಗೆ ಈ ಒಂದು ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂಥ ಎಲ್ಲ ಏನು ಉದ್ಘಾಟನೆ ಆದವಲ್ಲ ಇಷ್ಟೊತ್ತನ ಆ ಎಲ್ಲ ಉದ್ಘಾಟನೆ ಮಾಡಿರುವಂತಹ, ಜೊತೆಗೆ ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿ ಮಹೋದಯರೇ, ನೆರೆದಿರುವಂತಹ ಸಮಸ್ತ ಶರಣ ಬಂಧುಗಳೇ, ತಾಯಿಯಂದರೆ, ಈ ಒಂದು ನಾಟಕದ ಮೂಲಕ ತಮ್ಮೆಲ್ಲರಿಗೂ ಕಲೆಯನ್ನ ಪ್ರಸ್ತುತಪಡಿಸಲಿರುವಂತಹ ಎಲ್ಲ ಕಲಾವಿದರೇ, ನಡೆದಿರುವಂತಹ ಸಮಸ್ತರಿಗೂ ಕೂಡ ಶರಣಾರ್ಥಿಗಳು. ಇಷ್ಟು ಹೇಳಿ ಇನ್ನು ಮೇಲೆ ಮಾತಾಡಕ್ ಚಾಲು ಮಾಡ್ತೇನೆ. ಯಾಕಂದ್ರೆ ಈಗೆಲ್ಲ ನೀವು ಗೊತ್ತದ ನನಗೆ, ನೀವು ಎದಕ್ ಕುಂತೀರ ಅನ್ನೋದು ನನಗೆ ಗೊತ್ತಾಗ್ಯದ. ನೀವು ನಾಟಕ ನೋಡ್ಬೇಕು ಅಷ್ಟೇ, ನಾವು ಮಾತಾಡೋದು ನಿಮಗೆ ಅವಶ್ಯಕತೆ ಇಲ್ಲ. ಅಲ್ಲಿ ಹಿಂದೆ ನಿಂತ ಒಬ್ಬ ಚಪ್ಪಾಳಿ ಹೊಡ್ಯಾಕತ್ತಾನ, ಎದ್ ನಿಂತ್ಕೊಂಡೇ ಚಪ್ಪಾಳಿ ಹೊಡ್ಯಾಕತ್ತಾನ. ನಾವು ಏನ್ ಮಾತಾಡೋದು ಬಿಡ್ರಿ ಅಂತ ಹೇಳಿ ಹೊಡ್ಯಾಕತ್ತಾನೋ, ಏನ್ ಚಲೋ ತಂಗೆ ಮಾತಾಡ್ರಿ ಅಂತ ಹೊಡ್ಯಾಕತ್ತಾನೋ ಗೊತ್ತಿಲ್ಲ. ನೋಡ್ರಿ ಅಲ್ಲಿಗ ಚಲೋ ಅದು ನೋಡ್ರಿ. ಅಲ್ಲಿ ನೀವ್ ಏನ್ ಚಪ್ಪಾಳಿ ಹೊಡೆದ್ರು ನಾ ಬಿಡಂಗಿಲ್ಲ, ನೀವು ಶಿಳ್ಳಿ ಹೊಡೆದ್ರು ಬಿಡಂಗಿಲ್ಲ. ಬರೋಬ್ಬರ್ 1 ತಾಸು ಮಾತಾಡೇ ಕೈ ಬಿಡ್ತೀನಿ ನಾ. ಏನ್ರಿ, ಈ ಒಂದು ನಾಟಕ ಜೀವನನೇ ಒಂದು ನಾಟಕ ರಂಗ. ನಾವು ಯಾವ್ಯಾವ ಪಾತ್ರಗಳನ್ನ ಅಭಿನಯಿಸ್ಲಿಕ್ಕೆ ಅಂತ ತಿಳ್ಕೊಂಡು ಈ ಜಗತ್ತಿಗೆ ಬಂದೇವಲ್ಲ, ಆ ಒಂದು ಪಾತ್ರವನ್ನ ನಾವು ಅಭಿನಯಿಸಿ ಹೋಗ್ಬೇಕಾಗ್ತದೆ. ಯಾಕಂತಂದ್ರೆ ಒಬ್ಬ ಕವಿ ಹೇಳ್ತಾನೆ, ನನಗ ಒಂದು ಆಮಂತ್ರಣ ಬಂದಿತ್ತು, ಈ ಜಗತ್ತಿನೊಳಗೆ ಬಂದು ನೀನು ನಾಟಕ ಮಾಡು ಅಂತ ತಿಳ್ಕೊಂಡು ಆಮಂತ್ರಣ ಬಂದಿತ್ತು. ಆ ಕಾರಣಕ್ಕೆ ನಾ ಇಲ್ಲಿಗೆ ಬಂದೀನಿ. ನೀ ಹಂಗ ನಾಟಕ ಆಡಿಸ್ತೀಯಲ್ಲ ಹಂಗ ನಾ ನಾಟಕ ಮಾಡ್ತೀನಿ. ಆದ್ರೆ ಮುಂದೆ ನಾನು ಹೋಗುವಂತ ಸಂದರ್ಭದೊಳಗೆ ನಾನು ಒಳ್ಳೆ ನಾಟಕಕಾರನಾಗಿ ಈ ಜಗತ್ತಿನಿಂದ ಹೋಗುವಂಗ ಮಾಡು ಅಂತ ತಿಳ್ಕೊಂಡು ಒಬ್ಬ ಒಳ್ಳೆ ಕವಿ ಹೇಳ್ತಾನೆ. ಹಂಗ ನಾವು ನಾಟಕ ಮಾಡಬೇಕಾಗಿತ್ತೆ ಅಂತಂದ್ರ ಇಂಥ ವೇದಿಕೆ ಮೇಲೆ ನಾಟಕ ಮಾಡಬೇಕು, ಹೊರತಾಗಿ ಮತ್ತೊಬ್ಬರ ಜೀವನದೊಳಗೆ ಯಾವತ್ತೂ ನಾಟಕ ಮಾಡಬಾರ್ದು ಅನ್ನುವಂಥದ್ದನ್ನ ನಾವು ಗಮನಿಸ್ಬೇಕಾಗ್ತದೆ. ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಇಂಥ ಒಂದು ನಾಟಕ ಬಡವನ ಒಡಲು ಬೆಂಕಿಯ ಸಿಡಿಲು ಅನ್ನುವಂಥದ್ದು. ಇದು ಅರ್ಥಾತ್ ಅಂತ ಕೆಳಗೇನ ಬರ್ದಾರ ನೋಡಿ ಸರ್, ಏನ್ರದು? ತಾಯಿ ಮೊದಲು ತಾಳಿ ಮೊದಲು? ತಾಯಿ ಹೌದಲ್ಲ? ಆಯ್ತು, ನೀವು ನಾಟಕ ನೋಡ್ಬೇಡ್ರಿ, ಅದು ಹೋಗ್ಬಿಡ್ರಿ, ಮುಗಿತಲ್ಲ. ಅದ 2 ಪ್ರಶ್ನೆ ಐತೆ ಅದ್ರೊಳಗೆ, ತಾಯಿ ಮೊದಲು ತಾಳಿ ಮೊದಲು ಅಂತ ಪ್ರಶ್ನೆ ಅದ. ತಾಯಿ ಮೊದಲು ಅಂದ ಮೇಲೆ ಮತ್ತೆ ಯಾಕೆ ನಾಟಕ ನೋಡ್ಬೇಕು ಹೇಳ್ರಿ? ಇಲ್ಲ, ಅದ್ರೊಳಗೆ ಏನು ಸನ್ನಿವೇಶಗಳು ಬರ್ತಾವ ಅನ್ನುವಂಥದ್ದು ನೀವು ಗೊತ್ತಾಗ್ಬೇಕಾಗ್ತದೆ. ತಾಯಿ ಬಗ್ಗೆ ನಾನು ಹೇಳ್ಬೇಕಾದ್ರೆ ಒಂದು ಮಾತು ಯಾವಾಗಲೂ ಹೇಳ್ತಿರ್ತೀನಿ. ಒಬ್ಬ ಮಗ ತನ್ನ ಕಿರಾಣಿ ಅಂಗಡಿ ವ್ಯಾಪಾರ ಮುಗಿಸ್ಕೊಂಡು ಮನೆಗೆ ಬರ್ತಾನ. ಮನೆಗೆ ಬಂದ ತಕ್ಷಣನೇ ಇನ್ನ ಹೊರಗಿರ್ತಾನ. ಅವಾಗ ತಂದೆ ಅಲ್ಲೇ ಕೂತಿರ್ತಾನ. ತಂದೆ ಒಂದು ಮಾತು ಕೇಳ್ತಾನ ಅವನಿಗೆ. ಏನಂತ ಕೇಳ್ತಾನ ಅಂತ ಕೇಳಿದ್ರೆ ಬಹಳ ಲಕ್ಷ ಕೊಟ್ಟು ಕೇಳ್ರಿ, ಬಹಳ ಮಜಾ ಆಯ್ತು. ಅವ ತಂದೆ ಬಂದ ತಕ್ಷಣ ಮಗನಿಗೆ ಕೇಳ್ತಾನ. ಏನಂತ ಕೇಳ್ತಾನ ಅಂದ್ರೆ, ಆಜ್ ಕಿತ್ನಾ ಬಚಾಯ ಅಂತ ಕೇಳ್ತಾನ. ಏನ್ರಿ, ಇವತ್ತು ಎಷ್ಟು ಉಳಿಸಿದಪ್ಪ ನೀನು ಅಂತ ಕೇಳ್ತಾನ. ಹಂಗ ಮುಂದ್ ಒಳಗೆ ಬರ್ತಾನ. ಹೆಂಡತಿ ಬರ್ತಾಳ ಒಳಗ. ಹೆಂಡತಿ ಏನ್ ಕೇಳ್ತಾಳು ಅಂತಂದ್ರ, ಅಲ್ಲಿ ತಂದೆ ಕೇಳಿದ್ದ ಆಜ್ ಕಿತ್ನಾ ಬಚಾಯ ಅಂತ ಅವ ಕೇಳಿದ್ನಲ್ಲ, ಒಳಗೆ ಬಂದ ಮೇಲೆ ಹೆಂಡತಿ ಕೇಳ್ತಾಳ ಆಜ್ ಕಿತ್ನಾ ಕಮಾಯ ಅಂತ ಕೇಳ್ತಾಳ. ಅಂದ್ರೆ ಇವತ್ತು ಎಷ್ಟು ಗಳಿಸಿದಿ ನೀನು ಅಂತ ತಿಳ್ಕೊಂಡು. ಹಂಗ ಮುಂದಕ್ಕೆ ಒಳಗೆ ಬರ್ತಾನ. ಅಲ್ಲಿ ಮಗ ಓಡ್ಕೋತ ಬರ್ತದ. ಅಪ್ಪ ಅಪ್ಪ ಅಂತ ತಿಳ್ಕೊಂಡು ಓಡ್ಕೊಂತ ಬರ್ತದ. ಅದು ಕೇಳ್ತದ ಮೇರೆ ಲಿಯೇ ಕ್ಯಾ ಲಾಯಾ ಅಂತ ತಿಳ್ಕೊಂಡು ಕೇಳ್ತದ. ಅಂದ್ರೆ ನನಗಾಗಿ ನೀ ಏನ್ ತಂದಿ ಅಂತ ತಿಳ್ಕೊಂಡು ಮಗ ಕೇಳ್ತಾನ. ಅಷ್ಟ್ರೊಳಗನೆ ಒಳಗಿರ್ತಾನ. ಅಡಿಗೆ ಮನೆಯೊಳಗ ತಾಯಿ ಇರ್ತಾಳ. ತಾಯಿ ಹೊರಗೆ ಬರ್ತಾಳ. ತಾಯಿ ಬಂದು ಕೇಳ್ತಾಳ. ಬಹಳ ಲಕ್ಷ ಕೊಟ್ಟು ಕೇಳ್ರಿ, ಬಹಳ ಮಜಾ ಅದ. ತಾಯಿ ಕೇಳುವಂತ ಒಂದೇ ಒಂದು ಮಾತು ಏನು ಅಂತಂದ್ರೆ, ಆಜ್ ಕುಚ್ ಖಾಯಾ ಕ್ಯಾ ಅಂತ ತಿಳ್ಕೊಂಡು ಕೇಳುವಂತ ಒಂದೇ ಒಂದು ತಾಯಿಯ ಹೃದಯ ಅಂತಂದ್ರೆ ಅದು ತಾಯಿಗೆ ಮಾತ್ರ ಇರ್ತದೆ, ಹೊರತಾಗಿ ಮತ್ತೊಬ್ಬರಿಗೆ ಅದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಕೇಳುವಂತ ಮಾತಿನ ಅರ್ಥ ಏನು ಅಂತಂದ್ರೆ, ತಂದೆ ಕೇಳ್ತಾನೆ ಇವತ್ತು ಎಷ್ಟು ಉಳಿಸಿದಿ, ಇವತ್ತು ಎಷ್ಟು ಗಳಿಸಿದಿ ಅಂತ ತಿಳ್ಕೊಂಡು ಹೆಂಡತಿ ಕೇಳ್ತಾಳ. ಮಗ ಬಂದ್ಗಳು ಏನ್ ಕೇಳ್ತಾನ, ನನಗೇನ್ ತಂದಿ ಅಂತ ತಿಳ್ಕೊಂಡು ಕೇಳ್ತಾನ. ಆದ್ರೆ ತಾಯಿ ಆಗಿರುವಂತವಳು ನಿಜವಾಗ್ಲೂ ಏನ್ ಕೇಳ್ತಾಳ ಅಂತಂದ್ರೆ, ಮಗ ಇವತ್ತು ಏನಾರ ತಿಂದಿಯೋ ಇಲ್ಲೋ ಅಂತ ತಿಳ್ಕೊಂಡು ಕೇಳುವಂತದ್ದು ಯಾವ ಹೃದಯ ಅಂತ ಕೇಳಿದ್ರೆ ಅದು ತಾಯಿ ಹೃದಯ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗ್ತದೆ. ಅಂತ ಒಂದು ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಮಕ್ಕಳು
ಇವತ್ತು ತಂದೆ ತಾಯಿಗಳಿಗೆ ಎಷ್ಟು ಗೌರವ ಕೊಡ್ತಾ ಇದೀವಿ ಅನ್ನುವಂಥದ್ದನ್ನ ನಾವು ವಿಚಾರ ಮಾಡ್ಬೇಕು. ಈಗ ಯಾಕೆ ಹಚ್ಚಿದ್ರ ಅದನ್ನ? ನೀವು ಹಿಂಗ ಮಾಡಿದ್ರೆ ನಾವು ಒಟ್ಟ ಬಿಡೋದಿಲ್ಲ, ಮಾತಾಡ್ತೀನಿ ಹಂಗ ಹೋಗ್ತೇನೆ ನಾವು. ಏನ್ರಿ ನೀವು ಎಷ್ಟು ಮಾಡ್ಕೋತ ಹೊಂಟ್ರಿ ಅಂದ್ರೆ ನಾ ಹಿಂಗ ಮಾತಾಡ್ಕೊತಾನ ಹೋಗವ. ಆದ್ರೆ ನಿಮ್ಗೆಲ್ಲ ಗೊತ್ತಿರ್ಲಿ, ಮಕ್ಕಳಾದವರು ತಂದೆ ತಾಯಿಗಳಿಗೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಗೌರವವನ್ನು ಮೊದಲು ಕೊಟ್ಟು ಆನಂತರದೊಳಗೆ ನೀವು ಮುಂದಿನ ಕೆಲಸ ಮಾಡಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ಇವತ್ತು ಏನಾಗ್ಯದ ಪರಿಸ್ಥಿತಿ ಅಂತಂದ್ರೆ, ತಾಯಿಯನ್ನ ಮಾತಾಡಿಸುವಂತ ಮಕ್ಕಳು ಮನೆಯೊಳಗೆ ಇದ್ರೂ ಸಹಿತ ಮಾತಾಡ್ಸಂಗಿಲ್ಲ. ತಂದೆ ಇಲ್ಲದೆ ಇರುವಂತಹ ಒಂದು ಪರಿಸ್ಥಿತಿ ಒಳಗೆ ತಾಯಿ ಆದವಳು ತನ್ನ ಮಗನಿಗೆ ಒಂದು ಮಾತು ಹೇಳ್ತಾಳಂತ, ತಮ್ಮ ಈಗೇನೋ ಮೊಬೈಲ್ನಾಗ ಫೇಸ್ಬುಕ್ ವಾಟ್ಸಪ್ ಅಂತ ಏನೋ ಬಂದಾವಲ್ಲ, ಅದನ್ನೊಂದಿಟ್ಟ ನಾನು ಮೊಬೈಲ್ನಾಗ ಹಾಕಿ ಕೊಡು ಅಂತ ತಿಳ್ಕೊಂಡು ತನ್ನ ಮಗನಿಗೆ ಮೊಬೈಲ್ ಕೊಡಕ್ ಹೋದ್ಲಂತ. ಅವಾಗ ಅವ ಅಂತಾನ, ಅಲ್ವೇ ಯವ್ವ ನಿನಗೇನ್ ಗೊತ್ತೈತಿ ಮೊಬೈಲ್ನಾಗ? ವಾಟ್ಸಪ್ ಅಂದ್ರೆ ಏನು, ಫೇಸ್ಬುಕ್ ಅಂದ್ರೆ ಏನು, ಇನ್ಸ್ಟಾಗ್ರಾಮ್ ಅಂದ್ರೆ ಏನು, ನಿನಗೇನು ಗೊತ್ತೈತಿ ಇದ್ರೊಳಗ? ಇದನ್ನ ತಗೊಂಡು ಏನ್ ಮಾಡಾಕಿ ಅಂತ ತಿಳ್ಕೊಂಡು ಮಗ ಪ್ರಶ್ನೆ ಮಾಡ್ತಾನ ತಾಯಿ. ಅವಾಗ ತಾಯಿ ಒಂದು ಮಾತು ಹೇಳ್ತಾಳ, ಬಹಳ ಲಕ್ಷ ಕೊಟ್ಟು ಕೇಳ್ರಿ. ತಾಯಿ ಒಂದು ಮಾತು ಹೇಳ್ತಾಳೆ, ನೋಡಪ್ಪ ತಮ್ಮ, ನೀನು ಎಲ್ಲೆಲ್ಲೋ ಇದ್ದವ್ರಿಗೆ, ಎಷ್ಟೋ ದೂರ ಇದ್ದವ್ರಿಗೆ ಇದ್ರೊಳಗೆಲ್ಲ ನೀ ಮಾತಾಡ್ತಿ ಅಂತ, ಮತ್ತ ಇಲ್ಲೇ ಇದ್ದು ನನ್ನ ಜೊತೆಗೆ ನೀ ಮಾತಾಡಕ್ ತಯಾರಿಲ್ಲಲ್ಲ, ಅದಕ್ಕೆ ಇದನ್ನ ಹಾಕಿ ಕೊಡು, ಇದ್ರಾಗಾರ ನೀ ನನ್ನ ಜೊತೆ ಮಾತಾಡು, ಅದ್ರೊಳಗರ ನಾ ಸಮಾಧಾನ ಪಡ್ತೀನಿ ಅನ್ನುವಂತ ಮಾತನ್ನ ತಾಯಿ ಹೇಳ್ತಾಳಂತಂದ್ರ ನಾವೆಲ್ಲ ಮಕ್ಕಳಾದವ್ರು ಯಾವ ದಾರಿಯೊಳಗೆ ಹೊಂಟೇವಿ ಅನ್ನುವಂಥದ್ದನ್ನ ವಿಚಾರ ಮಾಡ್ಬೇಕಾಗ್ತದೆ. ಆ ಒಂದು ವಿಷಯದೊಳಗ ಇವತ್ತು ಇಂಥ ಒಂದು ನಾಟಕಗಳು ತಾಯಿಯ ಪ್ರಾಮುಖ್ಯತೆಯನ್ನ ಉಳಿಸಿ ಬೆಳೆಸ್ತಕ್ಕಂಥ ರೀತಿಯೊಳಗ, ಇಂಥ ಒಂದು ರೀತಿಯೊಳಗೆ ನಮ್ಮ ಈ ನಾಟಕಗಳು ಇಂಥ ಒಂದು ಪ್ರದರ್ಶನಗೊಳ್ತಕ್ಕಂಥ ಸಂದರ್ಭದೊಳಗೆ ಎಲ್ಲರಿಗೂ ಕೂಡ ಬಹಳ ಮನಸ್ಸಿನ ಮೇಲೆ ಪರಿಣಾಮವನ್ನ ಬೀರ್ತಕ್ಕಂಥ ಕೆಲಸವನ್ನ ಇವು ನಾಟಕಗಳು ಮಾಡ್ತಾ ಇದ್ದಾವೆ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಉಡೇದ ಲಕ್ಷ್ಮಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಇಂಥ ಒಂದು ನಾಟಕ ಇವತ್ತು ಉದ್ಘಾಟನೆಗೊಂಡು ಇನ್ನೇನು ಪ್ರದರ್ಶನಗೊಳ್ತಾ ಇದೆ. ಈ ಒಂದು ಪ್ರದರ್ಶನದೊಳಗೆ ನಿಮಗೆಲ್ಲ ನಾನು ಒಂದೇ ಒಂದು ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಯಾವುದೇ ಹಾನಿಕಾರಕವಾಗಿರ್ತಕ್ಕಂಥ ಕೂಗ್ ಹಾಕೋದಾಗ್ಲಿ, ಸಿಡಿ ಹೊಡೆಯೋದಾಗ್ಲಿ, ಜೋರಾಗಿ ಮಾತಾಡೋದಾಗ್ಲಿ ಮಾಡಕ್ ಹೋಗ್ಬೇಡ್ರಿ. ನಿಧಾನವಾಗಿ ಸಮಾಧಾನಲೆ ಕುತ್ಕೊಂಡು ನಾಟಕ ಏನ್ ನಡೀತದ ಅದನ್ನ ನೀವು ಸಮಾಧಾನಲೆ ನೋಡ್ರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ, ಇವತ್ತು ವಿಶೇಷವಾಗಿ ನಮ್ಮ ವೀಣಾ ಕಾಶ್ಯಪ್ನವ್ರ ತಾಯಿಯವರು ಇಲ್ಲಿ ಬಂದಿದ್ದಾರೆ. ಅವರು ನಿರಂತರವಾಗಿ ಬಿಡುವಿಲ್ಲದೆ ಇರತಕ್ಕಂಥ ರೀತಿಯೊಳಗೆ ತಮ್ಮ ಕೆಲಸ ಕಾರ್ಯಗಳನ್ನ ಬದಿಗಿಟ್ಟು ಬೀಳಿಗೆಯೊಳಗೆ ನೀವು ದೇವಸ್ಥಾನದೊಳಗೆ ಏನೋ ಒಂದು ಉದ್ಘಾಟನೆ ಅದ ಅಂತ ತಿಳ್ಕೊಂಡು ಅವ್ರು ಬಂದಾರ ಅಂತ ಹೇಳಿದ್ರು ನನಗಾಗ್ಲೇನೆ. ನಾನು ಅವ್ರಿಗೆ ಹೇಳಿದೆ ಏನು ಅಂತಂದ್ರೆ, ಈ ವರ್ಷ ಈ ರಂಗಮಂದಿರ ಹೊಸದಾಗಿ ಸುಣ್ಣ ಹಚ್ಚಾರ್ರಿ, ಅದ್ರ ಉದ್ಘಾಟನೆ ಇವತ್ತು ನಿಮ್ಮಿಂದ ಆಗ್ಯದ ಅನ್ನುವಂತ ಮಾತನ್ನ ಅವ್ರಿಗೆ ನಾನು ಹೇಳಿದ್ದೇನೆ. ಅಂತ ಒಂದು ಕಾರ್ಯದೊಳಗೆ ಅವರು ಕೂಡ ಭಾಗವಹಿಸಿದ್ದಾರೆ. ಅವರಿಗೆ ಆ ಭಗವಂತನ ಆಶೀರ್ವಾದ, ಜೊತೆಗೆ ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ ನಾನು ಶುಭವನ್ನ ಹಾರೈಸಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಹುಚ್ಚಪ್ಪಯ್ಯನ ಮಠದ ಪರಮ ಪೂಜ್ಯರು ಇವತ್ತು ವೇದಿಕೆ ಮೇಲೆ ಇದ್ದಾರೆ. ನಾನು ಅವ್ರಿಗೆ ಹೇಳಿದೆ, ನೀವ ಮಾತಾಡ್ಬಿಡ್ರಿ ಅಂತ ನಾ ಅಂದೆ, ನೀವ ಮಾತಾಡ್ಬಿಡ್ರಿ ಅಂತ ನನಗಂದ್ರು. ಅವ್ರು ಮಾತಾಡಿ ನಾ ಮಾತಾಡೋದಾಗಿತ್ತ ಮತ್ತೆ ಹಂಗ ಹೋಗ್ತಿದ್ದು. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಸರ್ ಕರೆದು ಹೇಳಿಬಿಟ್ರು, ಸರ ನಾ ಮಾತಾಡೋದು ಬೇಡ, ಅಜ್ಜಾರಿಗೆ ಕೊಟ್ಬಿಡ್ರಿ, ಅವರ ಮಾತಾಡಿ ಮುಗಿಸ್ಬಿಡ್ಲಿ ಅನ್ನುವಂತ ಮಾತನ್ನ ನಿಮಗೆಲ್ಲ ಯಾಕೆ ಹೇಳ್ತಾರ ಅಂತಂದ್ರೆ ನಿಮ್ಮ ಸಲುವಾಗಿ ಅದು ಏನ್ರಿ, ನೀವು ಜಲ್ದಿ ನಾಟಕ ನೋಡ್ಲಿ ಅಂತ ತಿಳ್ಕೊಂಡು ಅವರು ಆ ಮಾತನ್ನ ಹೇಳಿದ್ದಾರೆ. ನೀವೆಲ್ಲರೂ ಒಂದ್ಸಾರಿ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಭಕ್ತಿಯನ್ನ ಸಮರ್ಪಣೆ ಮಾಡ್ರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮಗೆಲ್ಲರಿಗೂ ಕೂಡ ಶುಭವನ್ನ ಹಾರೈಸಿ, ಅದರೊಳಗೂ ವಿಶೇಷವಾಗಿ ಕಲಾವಿದರು ಇಲ್ಲಿ ಕೂತಿದ್ದಾರೆ. ಬಹಳ ಅದ್ಭುತವಾಗಿ ಹಾಡುಗಳನ್ನ ಹಾಡ್ತಕ್ಕಂಥವ್ರು, ಡ್ರಮ್ ಬಾರಿಸ್ತಕ್ಕಂಥವ್ರು, ಇಲ್ಲಿ ಇದಕ್ಕೇನಂತಾರೆ ಪಿಯಾನೋ, ಕ್ಯಾಸಿನೋ ಅಂತಾರೆ, ಕ್ಯಾಸಿಯೋ ಅದು. ಆಮೇಲೆ ಅಲ್ಲೆಲ್ಲ ಎಲ್ಲ ಟೆಕ್ನಿಕಲ್ಸ್ ಎಲ್ಲರೂ ಇಲ್ಲಿ ಕೂತಿದ್ದಾರೆ, ಟೆಕ್ನಿಷಿಯನ್ಸ್ ಎಲ್ಲರೂ ಇದ್ದಾರೆ. ಅವರೆಲ್ಲರಿಗೂ ಕೂಡ ಇಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಡ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ಎಲ್ಲರಿಗೂ ಶರಣು ಶರಣ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ತಾಯಿಯ ಮಹತ್ವವನ್ನ ಹೇಳೋದ್ರ ಮೂಲಕವಾಗಿ ನಮ್ಮೆಲ್ಲ ಕೂಡ ಶುಭ ಆಶೀರ್ವಾದ ನೀಡಿರ್ತಕ್ಕಂಥ ಪರಮ ಪೂಜ್ಯ ಸಹಸ್ರ ಬ್ರಹ್ಮ ಶ್ರೀ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿ ಅವರಿಗೆ ಜೋರಾದ ಚಪ್ಪಾಳೊಂದಿಗೆ ನಾವೆಲ್ಲರೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸೋಣ. ಇಲ್ಲಿಗೆ ಈ ಉದ್ಘಾಟನಾ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯಕ್ಕಂಥ ಪರಮ ಪೂಜ್ಯರಿಗೆ, ಎಲ್ಲ ವಿಧಗಳಲ್ಲೂ ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲ ಉದ್ಘಾಟಕರಿಗೆ, ಹಾಗೇನೆ ಎಲ್ಲ
ಅತಿಥಿ ಮಹೋದಯರಿಗೆ ವಂದನೆ ಅಭಿನಂದನೆ ಸಲ್ಲಿಸಿ ತಾವೆಲ್ಲರೂ ಕಾಯ್ತಿರ್ತಕ್ಕಂಥ ಹರಿಸಲಿ